ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಮಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಸೊ ನಾನು ಇದು 1 ಲೀಟ್ರಷ್ಟು ಬಾಟಲ್ ತೊಗೊಂಡಿದ್ದೀನಿ, ಮತ್ತು 1 ಗ್ಲಾಸಷ್ಟು ವಾಟರ್ ತೊಗೊಂಡಿದ್ದೀನಿ, ಮತ್ತು ಮೊಸರು, ನಂದಿನಿ ಮೊಸರು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿನೂ ಜಜ್ಜಿಟ್ಕೊತೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಮೊಸರಲ್ಲಿ ಮಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಸಿಂಪಲ್ಲು ಮತ್ತು ಈಸಿ. ಈಗ ಮೊಸರನ್ನ ನಾವು ಈ ಬಾಟ್ಲಿಗೆ ಹಾಕ್ಕೊಳ್ಳೋಣ. ಈಗ ಮೊಸರನ್ನ ಬಾಟ್ಲಿಗೆ ಹಾಕ್ತಾಯಿದ್ದೀನಿ. ಈಗ ನೀರು ಹಾಕ್ತಾಯಿದ್ದೀನಿ. ಇನ್ನೂ ಅರ್ಧ ಗ್ಲಾಸ್ ನೀರು ಹಾಕೋಣ. ಈಗ ತಗೊಂಡಿರುವ ಮೆಣಸಿನ್ಕಾಯಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಈಗ ಸಾಲ್ಟ್ ಹಾಕೋಣ. ನಾನು ಸಾಲ್ಟು ಚಿಕ್ಕ ಈ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ, ಬೇಕಾದರೆ ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಳೋಣ. ಈಗ ಇದನ್ನು ತುಂಬ ಟೈಟಾಗಿ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಶೇಕ್ ಮಾಡೋಣ. ಒಂದು 5 ನಿಮಿಷದಿಂದ 10 ನಿಮಿಷ ಶೇಕ್ ಮಾಡೋಣ. ಈ ರೀತಿ ಚೆನ್ನಾಗಿ ಶೇಕ್ ಮಾಡಬೇಕು, ಒಂದು 5ರಿಂದ 10 ನಿಮಿಷ. ಈಗ 5 ನಿಮಿಷದಿಂದ 10 ನಿಮಿಷವರೆಗೂ ಚೆನ್ನಾಗಿ ನಾವು ಈ ಥರ ಶೇಕ್ ಮಾಡಿದ್ವಿ. ಶೇಕ್ ಆದಮೇಲೆ ಗ್ಲಾಸ್ಗೆ ಹಾಕ್ಕೊತಾ ಇದ್ದೀವಿ ನೋಡಿ, ಈ ಥರ. ಮತ್ತು ಇನ್ನೊಂದು ಗ್ಲಾಸ್ಗೆ ಶುಂಠಿ ನೋಡಿ, ನಾನು ಅರ್ಧ ಲೀಟ್ರ್ ಮೊಸರಿಗೆ 1 ಕಾಲಷ್ಟು ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ. ಸೊ ನಾವು ಹಾಕಿ ಮಾಡಿದ್ದಕ್ಕೆ 2 ಗ್ಲಾಸಷ್ಟು ಮಜ್ಜಿಗೆ ಆಗಿದೆ. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಈಸಿ ಮತ್ತು ಸಿಂಪಲ್ಲು, ಮತ್ತು ಈ ವೆದರ್ಗೆ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ನಮಗೆ ತುಂಬ ಒಳ್ಳೆಯದು ಮತ್ತು ತಂಪಾಗಿರುತ್ತೆ. ಸೊ ಮಧ್ಯಾಹ್ನ ಹೊತ್ತು ಹೀಗೆ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ನೀವು ಈ ವಿಡಿಯೋ ನೋಡಿ ಮಾಡಿ ಕುಡೀರಿ ಅಂತ ಹೇಳ್ತಾಯಿದ್ದೀನಿ.